ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿ 2-4-2008. ಇಂದಿನ ದಿನಾಂಕ 25-1-2026. ಇಲ್ಲಿ ಮುರಳಿಯ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ವರ್ಷ 4 ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಮ್ಮ ಲಕ್ಷ್ಯ ಏನು, ಸತ್ಯಯುಗಕ್ಕೆ ಹೋಗಬೇಕು. ಅಂದರೆ 4 ಸಬ್ಜೆಕ್ಟ್ ಪಾಸ್ ಆದವ್ರು ಮಾತ್ರ ಸತ್ಯಯುಗ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಲಕ್ಷಣ ಸಮಾನ ಮಾಡ್ಕೊಳ್ರಿ ಅಂದ್ರೇನು, 4 ಸಬ್ಜೆಕ್ಟ್ನಲ್ಲಿ ಅನುಭವದ ಅಥಾರಿಟಿ ಆಗ್ರಿ. 4 ಸಬ್ಜೆಕ್ಟ್ ಅನುಭವ ಅಂದರೆ ಭರ್ಪೂರು ತುಂಬಿ 4 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗೋಷ್ಟು ನಮ್ಮದು ಏನಾಗಿರಬೇಕು, ಸಂಪೂರ್ಣ ಪುರುಷಾರ್ಥ ಆಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಬಾಪ್ತಾದರವರು ತಮ್ಮ ಎಲ್ಲ ಕಡೆಯ ಸಂತುಷ್ಟರಾಗಿರುವಂಥ ಸಂತುಷ್ಟ ಮಣಿಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಸಂತುಷ್ಟತೆಯ ಹೊಳಪು ಕಾಣುತ್ತಿದೆ. ಸಂತುಷ್ಟ ಮಣಿಗಳು ಸ್ವಯಂಗೂ ಪ್ರಿಯರಾಗಿರುತ್ತಾರೆ, ತಂದೆಗೂ ಪ್ರಿಯರಾಗಿರುತ್ತಾರೆ ಹಾಗೂ ಪರಿವಾರದವರಿಗೂ ಪ್ರಿಯರಾಗಿರುತ್ತಾರೆ. ಏಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ. ಯಾವಾಗ ಎಲ್ಲ ಪ್ರಾಪ್ತಿಗಳಾಗುತ್ತದೆಯೋ ಆಗ ಸಂತುಷ್ಟತೆ ಧಾರಣೆಯಾಗುತ್ತದೆ. ಸಂತುಷ್ಟತೆ ಅಂದ್ರೇನು, ತೃಪ್ತಿ. ಈಗ ತೃಪ್ತಿ ಇರೋರು ಇವಾಗ ಇನ್ನೊಬ್ಬರಿಗೆ ತೊಂದರೆ ಯಾಕೆ ಕೊಡ್ತಾರೆ, ತಮಗೆ ಕಮ್ಮಿ ಇದ್ದಾಗ ಇನ್ನೊಬ್ರಿಗೆ ತೊಂದರೆ ಕೊಡ್ತಾರೆ. ತಮ್ಮಲ್ಲೇ ತೃಪ್ತಿ ಭರ್ಪೂರಾಗಿ ತೃಪ್ತಿ ಆಯಿತು ಅಂದರೆ ಇನ್ನೂ ಹಂಚುತ್ತಿರ್ತಾರೆ, ಸುಖ ಕೊಡ್ತಿರ್ತಾರೆ, ಯಾರಿಗೂ ತೊಂದರೆ ಕೊಡಲ್ಲ. ಹೌದಾ? ಅಂದರೆ ಸಂತುಷ್ಟತೆಯಲ್ಲಿರೋರು ತಾವು ಸಂತುಷ್ಟತೆ ಆಗಿರ್ತಾರೆ, ಬೇರೆಯವ್ರಿಗೂ ಸಂತುಷ್ಟತೆ ಕೊಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಪ್ರಾಪ್ತಿಗಳಲ್ಲಿ ಕಡಿಮೆ ಆದರೆ ಸಂತುಷ್ಟತೆಯು ಕಡಿಮೆಯಾಗುತ್ತದೆ. ಸಂತುಷ್ಟತೆಯು ಅನ್ಯ ಶಕ್ತಿಗಳನ್ನು ಸಹ ಆಹ್ವಾನ ಮಾಡುತ್ತದೆ. ಸಂತುಷ್ಟತೆಯ ವಾಯುಮಂಡಲ ಅನ್ಯರಿಗೂ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ನೀಡುತ್ತದೆ. ಯಾರು ಸಂತುಷ್ಟರಾಗಿರುತ್ತಾರೋ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ. ನೋಡ್ರಿ, ಸಂತುಷ್ಟತೆಯದ್ದು ವರ್ಣನೆ ಮಾಡ್ತಾ ಇದ್ದಾರೆ ಬಾಬಾ. ನಾವು ಈ ಸಂತುಷ್ಟತೆ ಇದ್ದಾಗ ಹೆಂಗಿರ್ತೀವಿ ನಾವು ಅಂತ. ಬಾಬಾ ಏನು ಹೇಳ್ತಾ ಇದ್ದಾರೆ, ಚೆಹರೆಯು ಸದಾ ಸ್ವತಃವಾಗಿ ಹರ್ಷಿತ ಮುಖವಾಗಿರುತ್ತದೆ. ಸಂತುಷ್ಟ ಆತ್ಮನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಪರಿಸ್ಥಿತಿ ಇದ್ದರೂ ಸಂತುಷ್ಟ ಆತ್ಮನಿಗೆ ಕಾರ್ಟೂನ್ ಶೋನ ಮನೋರಂಜನೆಯ ಅನುಭವ ಆಗುತ್ತದೆ. ಅಂದಾಗ ಪ್ರತಿಯೊಬ್ಬರು ತಾವು ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅಂದರೆ ನೋಡ್ರಿ, ಈಗ ನಮ್ಮಲ್ಲಿ ಎಲ್ಲ ತೃಪ್ತಿ ಯಾವಾಗಿರ್ತೈತೆ, ಭರ್ಪೂರಾದಾಗ. ಅಲ್ಲಿ ಭರ್ಪೂರಾಗಿ ತೃಪ್ತಿ ಇತ್ತು ಅಂದರೆ ಮತ್ತು ಮುಖ ಹರ್ಷಿತ ಮುಖ ಇರ್ತತೆ. ಆಮೇಲೆ ಮತ್ತು ಖಜಾನೆಗಳೆಲ್ಲ ಭರ್ಪೂರು ಇತ್ತಂದರೆ ಮಾಯೆ ಒಂದು ಕಾರ್ಟೂನ್ ಶೋ ಆಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ? ಯಾರಿಗೆ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆ, ಅವರು ಕೈಯನ್ನೆತ್ತಿ. ಅನ್ಯರ ಪರಿಶೀಲನೆ ಮಾಡುವುದಲ್ಲ, ಸ್ವಯಂ ಪರಿಶೀಲನೆ ಮಾಡಿಕೊಳ್ಳಬೇಕು. ಒಳ್ಳೆಯದು, ಶುಭಾಶಯಗಳು. ಬಾಪ್ದಾದರವರ ವರದಾನವು ಸಹ ಪ್ರತಿಯೊಬ್ಬ ಮಗುವಿಗೆ ದಿನನಿತ್ಯ ಅಮೃತ ವೇಳೆಯಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಖುಷಿಯಾಗಿರಿ, ಸಂಪನ್ನವಾಗಿರಿ ಎಂದೇ ಸಿಗುತ್ತದೆ. ಪ್ರತಿನಿತ್ಯದ ವರದಾನ ಎಲ್ಲರಿಗೂ ಸಿಗುತ್ತದೆ. ಬಾಪ್ದಾದರವರು ಎಲ್ಲರಿಗೂ ಒಂದೇ ರೀತಿಯ ಏಕಕಾಲಕ್ಕೆ ವರದಾನ ನೀಡುತ್ತಾರೆ. ಆದರೆ ಏಕೆ ವ್ಯತ್ಯಾಸವಾಗುತ್ತದೆ, ನಂಬರ್ ವಾರ್ ಏಕೆ ಆಗುತ್ತಾರೆ ಅಂದರೆ ಕೆಲವರು ಭಾಳ ಖುಷಿಯಲ್ಲಿರ್ತಾರೆ, ಕೆಲವರು ಕಡಿಮೆ ಖುಷಿಯಲ್ಲಿರ್ತಾರೆ. ಯಾಕೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. ದಾತ ಒಬ್ಬರೇ ಆಗಿದ್ದಾರೆ ಹಾಗೂ ಒಂದನ್ನೇ ನೀಡುತ್ತಾರೆ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ. ವಿಶಾಲ ಹೃದಯಿಯಾಗಿ ನೀಡುತ್ತಾರೆ. ಆದರೂ ವ್ಯತ್ಯಾಸ ಏಕೆ ಆಗುತ್ತದೆ? ಇದರ ಅನುಭವವು ಎಲ್ಲರಿಗೂ ಇದೆ. ಏಕೆಂದರೆ ಇದುವರೆಗೂ ಸಹ ಬಾಪ್ದಾದರವರ ಬಳಿ ಈ ಶಬ್ದ ತಲುಪುತ್ತದೆ. ಏಕೆ ಎಂದು ತಿಳಿದಿದೆಯಲ್ಲವೇ? ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಈ ಶಬ್ದಗಳು ಈಗಲೂ ಸಹ ಬರುತ್ತವೆ. ಬಾಪ್ದಾದರವರು ಬ್ರಾಹ್ಮಣ ಆತ್ಮರ ಜೀವನರೂಪಿ ಶಬ್ದಕೋಶದಲ್ಲಿ ಈ ಶಬ್ದಗಳು ಇರಬಾರದೆಂದು ತಿಳಿಸಿದ್ದೇವೆ. ತಂದೆ ಅವಿನಾಶಿಯಾಗಿದ್ದಾರೆ, ಅವರ ಖಜಾನೆಗಳು ಅವಿನಾಶಿಯಾಗಿವೆ. ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಿ. ಅಂದಾಗ ಯಾವ ಶಬ್ದ ಇರಬೇಕಾಗಿದೆ, ಕೆಲವೊಮ್ಮೆ ಅಥವಾ ಸದಾ ಎನ್ನುವ ಶಬ್ದವೋ? ಬಾಬಾ ಏನಂತಾರೆ, ಖುಷಿ ಕೆಲವೊಮ್ಮೆ ಇರೋದಲ್ಲ, ಸದಾ ಖುಷಿಯಲ್ಲಿರಬೇಕು. ಒಟ್ಟು ಸದಾ ಅನ್ನೋ ಶಬ್ದ ಅಂಡರ್ಲೈನ್ ಮಾಡ್ಕೋಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಪ್ರತಿಯೊಂದು ಖಜಾನೆಯ ಮುಂದೆ ಸರ್ವಶಕ್ತಿಗಳು ಸದಾ ಇವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ಸರ್ವಗುಣಗಳು ಸದಾ ಇವೆಯೇ? ತಮ್ಮ ಭಕ್ತರು ತಮ್ಮ ಗುಣಗಾನ ಮಾಡುವಾಗ ಏನು ಹೇಳುತ್ತಾರೆ? ಕೆಲವೊಮ್ಮೆ ಗುಣದಾತ ಎಂದು ಹೇಳುತ್ತಾರೆಯೇ? ಬಾಪ್ದಾದರವರು ಪ್ರತಿಯೊಂದು ವರದಾನದಲ್ಲಿ ಸದಾ ಎನ್ನುವ ಶಬ್ದ ಹೇಳುತ್ತಾರೆ.
ಸದಾ ಸರ್ವಶಕ್ತಿವಾನ್, ಕೆಲವೊಮ್ಮೆ ಶಕ್ತಿವಾನ್, ಕೆಲವೊಮ್ಮೆ ಸರ್ವಶಕ್ತಿವಾನ್ ಈ ರೀತಿ ಹೇಳಲಿಲ್ಲ. ಪ್ರತಿಯೊಂದು ಸಮಯದಲ್ಲಿ 2 ಶಬ್ದಗಳನ್ನು ತಾವು ಸಹ ಹೇಳುತ್ತೀರಿ. ತಂದೆಯು ಹೇಳುತ್ತಾರೆ ಸಮಾನರಾಗಿ, ಸ್ವಲ್ಪ ಸ್ವಲ್ಪ ಸಮಾನರಾಗಿ ಎಂದು ಹೇಳುವುದಿಲ್ಲ, ಸಂಪನ್ನ ಹಾಗೂ ಸಂಪೂರ್ಣ. ಅಂದಾಗ ಮಕ್ಕಳು ಕೆಲವೊಮ್ಮೆ ಏನು ಮಾಡುತ್ತಾರೆ? ಬಾಪ್ದಾದರವರು ಸಹ ಆಟವನ್ನು ನೋಡುತ್ತಿರುತ್ತಾರೆ, ಮಕ್ಕಳ ಆಟವನ್ನು ನೋಡುತ್ತಿರುತ್ತಾರೆ. ಎಲ್ಲರೂ ಅಲ್ಲ, ಕೆಲವು ಮಕ್ಕಳು ಏನು ಮಾಡುತ್ತಾರೆ? ಯಾವ ವರದಾನ ಸಿಕ್ಕಿರುತ್ತದೆಯೋ ಆ ವರದಾನವನ್ನು ವಿಚಾರ ಮಾಡಿ, ವರ್ಣನೆ ಮಾಡಿ, ಕಾಪಿಯಲ್ಲಿ ನೋಟ್ ಮಾಡಿಕೊಳ್ಳುತ್ತಾರೆ, ನೆನಪನ್ನು ಮಾಡುತ್ತಾರೆ. ಆದರೆ ವರದಾನಿ ರೂಪಿ ಬೀಜವನ್ನು ಫಲೀಭೂತ ಮಾಡುವುದಿಲ್ಲ. ಬೀಜದಿಂದ ಫಲವು ಸಿಗುವುದಿಲ್ಲ. ಕೇವಲ ವರ್ಣನೆ ಮಾಡಿ ಬಹಳ ಒಳ್ಳೆಯ ವರದಾನವೆಂದು ಖುಷಿಪಡುತ್ತಾರೆ. ವರದಾನವು ಬೀಜವಾಗಿದೆ. ಆದರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡುತ್ತೇವೆಯೋ ಅಷ್ಟೇ ಅದು ವೃದ್ಧಿಯನ್ನು ಹೊಂದುತ್ತದೆ. ಫಲೀಭೂತ ಮಾಡುವುದರ ಲಕ್ಷ್ಯ ಏನಾಗಿದೆ? ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವುದು. ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಹೋಗುತ್ತೀರಿ. ಕೇವಲ ಪುಸ್ತಕವನ್ನು ನೋಡಿ ವರ್ಣನೆ ಮಾಡಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಬಾಪ್ದಾದರವರು ಬಹಳ ಒಳ್ಳೆಯ ವರದಾನವನ್ನು ನೀಡಿದ್ದಾರೆ. ಆದರೆ ಏಕೆ ನೀಡಿದ್ದಾರೆ? ಅದನ್ನು ಫಲೀಭೂತ ಮಾಡಲು ನೀಡಿದ್ದಾರೆ. ಬೀಜದಿಂದ ಫಲವು ವಿಸ್ತಾರಗೊಳ್ಳುತ್ತದೆ. ವರದಾನವನ್ನು ಸ್ಮರಣೆ ಮಾಡುತ್ತಾರೆ, ಆದರೆ ವರದಾನದ ಸ್ವರೂಪರಾಗುವುದರಲ್ಲಿ ನಂಬರ್ವಾರ್ ಆಗುತ್ತಾರೆ. ಬಾಪ್ದಾದರವರು ಪ್ರತಿಯೊಬ್ಬರ ಭಾಗ್ಯವನ್ನು ನೋಡುತ್ತಾ ಹರ್ಷಿತರಾಗುತ್ತಿದ್ದಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಇವಾಗ ಬಾಬಾ ಮಗು ನೀನು ಶಾಂತ ಸ್ವರೂಪನಾಗು, ಮಾಸ್ಟರ್ ಶಾಂತಿಯ ಸಾಗರ ಆಗು ಅಂತ ವರದಾನ ಕೊಟ್ಟರು ಅನ್ಕ. ಇನ್ನು ಅಂದರೆ ಬಾಬಾ ಅಂಬತ್ಲೇನು ಶಾಂತಿಯ ಸಾಗರ ಆಗ್ಬಿಡ್ತೀವ ನಾವು? ಮಾಸ್ಟರ್ ಶಾಂತಿಯ ಸಾಗರ ಆಗ್ಬಿಡ್ತೀವ? ಇಲ್ಲ. ಆ ಪುರುಷಾರ್ಥ ಅಂದರೆ ಅಲ್ಲಿ ಮಾಡೋಕ್ಕೆ ಶಕ್ತಿ ತುಂಬಿದಂಗೆ. ವರದಾನ ಅಂದ್ರೇನು? ಆ ಸ್ವರೂಪ ಆಗೋದಕ್ಕೆ ಶಕ್ತಿ ತುಂಬಿದಂಗೆ ಅದು ಅಷ್ಟೇ. ಆ ಶಕ್ತಿನ ಯೂಸ್ ಮಾಡ್ಕೊಂಡು ನಾವು ಆ ಸ್ವರೂಪ ಆಗೋ ಪುರುಷಾರ್ಥ ನಾವು ಮಾಡಬೇಕು. ಇದು ವರದಾನ. ಬಾಬಾ ಕೊಟ್ಟಂದ ತಕ್ಷಣ ಆ ಸ್ವರೂಪ ಆಗಲ್ಲ. ಅದು ಬೀಜ ಹಾಕಿದ್ರು ಬಾಬಾ. ನಾವೇನು ಮಾಡಬೇಕು? ನೀರು ಗೊಬ್ಬರ ಹಾಕಿ ಅದನ್ನು ಬೆಳೆಸಬೇಕು. ಬೀಜ ಭೂಮಿಯಲ್ಲಿ ಇಡ್ತೀವಿ, ಭೂಮಿಯಲ್ಲಿ ಇಟ್ಟ ತಕ್ಷಣ ಒಂದು ಫಲ ಬಂದುಬಿಡಲ್ಲ, ಹಣ್ಣು ಬಂದುಬಿಡಲ್ಲ. ಅದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿ ದೊಡ್ಡದು ಮಾಡಿದ ಮೇಲೆ ಹಣ್ಣು ಕೊಡ್ತದೆ. ಅದರಂಗೆ ಇಲ್ಲಿ ವರದಾನ ಅಂದ್ರೇನು? ಬಾಬಾ ಶಕ್ತಿ ಕೊಟ್ಟಂಗೆ ನಮಗೆ ಜೊತೆ ಇದ್ದು ನಡೆಸ್ತೀನಿ ಅಂತ ವರದಾನ. ನಾನಿದ್ದೀನಿ ಜೊತೆಗೆ ಅನ್ನಂಗೆ. ಅರ್ಥ ಆಯ್ತು? ಪುರುಷಾರ್ಥ ಯಾರು ಮಾಡಬೇಕು? ಆ ಸ್ವರೂಪ ಆಗೋ ಪುರುಷಾರ್ಥ ಯಾರು ಮಾಡಬೇಕು? ನಾವು ಮಾಡಬೇಕು. ಅದಕ್ಕೆ ಬಾಬಾ ಏನಂತಾರೆ, ಕೆಲವು ಮಕ್ಕಳು ಅದು ಬಾಬಾ ಇಂಥ ವರದಾನ ಕೊಟ್ಟರು, ಅದು ಕೊಟ್ಟರು, ಖುಷಿ ಪಡ್ತಾರೆ. ಅಷ್ಟ್ರಾಗೆ ಖುಷಿ ಪಡ್ತಾರ. ಅದು ಸ್ವರೂಪ ಆಗೋದ್ರ ಕಡೆ ಲಕ್ಷ್ಯ ಕಡಿಮೆ ಇಡ್ತಾರ. ಅದಕ್ಕೆ ನಂಬರ್ವರ್ ಆಗ್ತಾರೆ ಅಂತ ಬಾಬಾ ಹೇಳಿದರು. ಆದರೆ ಬಾಪ್ದಾದರವರ ಹೃದಯದ ಆಸೆಯನ್ನು ಮೊದಲು ತಿಳಿಸಿದ್ದೇವೆ. ನಾವು ಕಾರಣವನ್ನು ಸಮಾಪ್ತಿ ಮಾಡಿ ಸಮಾಧಾನ ಸ್ವರೂಪರಾಗುತ್ತೇವೆ ಎಂದು ತಾವೆಲ್ಲರೂ ಕೈ ಎತ್ತಿದ್ದೀರಿ. ನೆನಪಿದೆಯೇ? ಹೋಮ್ವರ್ಕ್ ನೆನಪಿದೆಯೇ? ಬಾಬಾ ಏನಂತಾರೆ? ಸಮಸ್ಯೆ ಸ್ವರೂಪರಲ್ಲ, ಸಮಸ್ಯೆ ಏನಾಗಬೇಕು ಅಂತ ಹೇಳಿದರು ಬಾಬಾ? ಸಮಾಧಾನ ಸ್ವರೂಪರಾಗ್ತೀವಿ, ಸಮಸ್ಯೆ ಸ್ವರೂಪರಲ್ಲ. ಅಲ್ಲೇನು ಇದ್ದರೂ ಕೂಡ ಅದು ಸಮಸ್ಯೆನ ಪಾರು ಮಾಡ್ಕೊಂಬಷ್ಟು ಯೋಗದ ಶಕ್ತಿ, ಜ್ಞಾನ ಎಲ್ಲವುದು ತುಂಬ್ಕೊಂಡು ಅದು ಪಾರು ಮಾಡ್ಕೊಂಡು ಸಮಾಧಾನ ಸ್ವರೂಪರಾಗಿ ತೋರಿಸ್ತೀವಿ ಬಾಬಾ ಅಂತ ಕೈ ಎತ್ತಿರಿ ನೀವು. ಅದು ನೆನಪಾಯ್ತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅನೇಕ ಮಕ್ಕಳು ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಅಥವಾ ಪತ್ರಗಳ ಮೂಲಕ, ಇಮೇಲ್ ಮೂಲಕ ರಿಸಲ್ಟ್ ಬರೆದಿದ್ದಾರೆ. ಒಳ್ಳೆಯದು, ಗಮನವಂತೂ ಇದೆ. ಆದರೆ ಬಾಪ್ದಾದರವರಿಗೆ ಸದಾ ಎನ್ನುವ ಶಬ್ದ ಇಷ್ಟವಾಗುತ್ತದೆ. ಅದು ಇದೆಯೇ? ತಾವೆಲ್ಲರೂ ಯಾರೆಲ್ಲ ಬಂದಿದ್ದೀರೋ, ಕೇಳಿದ್ದೀರೋ ಅಥವಾ ಓದಿದ್ದೀರೋ, ಆದರೆ 1 ತಿಂಗಳ ಹೋಮ್ವರ್ಕ್ನಲ್ಲೇ ಆಗಿರುವುದು ಒಂದೇ ತಿಂಗಳು ಜಾಸ್ತಿ ಅಲ್ಲ ಅಂದಾಗ 1 ತಿಂಗಳಿನಲ್ಲಿ ಲಕ್ಷ್ಯವನ್ನಂತೂ ಇಟ್ಟುಕೊಂಡಿದ್ದೀರಿ. ಒಬ್ಬೊಬ್ಬರಿಗೆ ವರ್ಣನೆಯನ್ನು ಮಾಡಿದ್ದೀರಿ. ಆದರೆ ಈ 1 ತಿಂಗಳ ಹೋಮ್ವರ್ಕ್ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿರುವವರು ಕೈ ಎತ್ತಿರಿ. ಯಾರು ಉತ್ತೀರ್ಣರಾಗಿದ್ದಾರೆಯೋ ಅವರು ಕೈ ಎತ್ತಿ. ಗೌರವಾನ್ವಿತವಾಗಿ ಉತ್ತೀರ್ಣ ಆಗಿರುವವರು ಎದ್ದು ನಿಲ್ಲಿ. ಇಂಥವರ ದರ್ಶನ ಮಾಡಬೇಕು.
ನಿಂತಿರುವವರಲ್ಲಿ ಮಾತೆಯರು ಇಲ್ಲ, ಅಕ್ಕಂದಿರಲ್ಲಿ ಶಿಕ್ಷಕಿಯರು ಕೈ ಎತ್ತಿಲ್ಲ, ಯಾರೂ ಇಲ್ಲ. ಮಧುಬನದವರು ಬಹಳ ಕಡಿಮೆ ಫಲಿತಾಂಶವಿದೆ. ಒಳ್ಳೆಯದು. ಸೆಂಟರ್ನಲ್ಲಂತೂ ಇರುತ್ತಾರೆ. ಶುಭಾಶಯಗಳು. ಚಪ್ಪಾಳೆ ತಟ್ಟಿ. ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಪ್ದಾದರವರು ಎಲ್ಲರನ್ನು ಕೇಳಿದಾಗ ಬಾಪ್ದಾದರವರಿಗೆ ನಗು ಬರುತ್ತದೆ. ಎಷ್ಟು ಪ್ರೀತಿ ಇದೆ ಎಂದು ಕೇಳಿದಾಗ ಏನು ಉತ್ತರ ನೀಡುತ್ತಾರೆ? ಬಾಬಾ ಹೇಳೋದಕ್ಕೆ ಆಗದೇ ಇರುವಷ್ಟು ಪ್ರೀತಿ ಇದೆ. ಬಹಳ ಒಳ್ಳೆಯ ಉತ್ತರ ನೀಡುತ್ತಾರೆ. ಬಾಪ್ದಾದರವರಿಗೂ ಖುಷಿ ಆಗುತ್ತದೆ. ಆದರೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಏನಾಗಿದೆ? ಈಗಿನ ಕಾಲದಲ್ಲಿ ಪ್ರಪಂಚದವರು ದೇಹಾಭಿಮಾನದ ಪ್ರೀತಿಯಲ್ಲಿ ಪ್ರಾಣವನ್ನು ಸಹ ಕೊಡುತ್ತಾರೆ. ಬಾಬಾ ಏನು ಹೇಳಿದರು? ನಿಮಗೆ ಬಾಪ್ದಾದವ್ರ ಮೇಲೆ ಪ್ರೀತಿ ಎಷ್ಟಾಯಿತು ಅಂತ ಕೇಳಿದರೆ ಬಾಬಾ ವರ್ಣನೆ ಮಾಡೋಕ್ಕೆ ಆಗಲ್ಲ ಬಾಬಾ, ಅಷ್ಟು ಪ್ರೀತಿ ಐತೆ ಬಾಬಾ ಅಂತ ಹೇಳ್ತಾರೆ ಮಕ್ಕಳು. ಬಾಬಾಗೇನೋ ಖುಷಿ ಆಯಿತು. ಇವಾಗ ಗಂಡದ ಮೇಲೆ ಭಾಳ ಪ್ರೀತಿ ಐತೆ. ಗಂಡ ಬಂದಾಗ ನಾವು ಅಡುಗೆ ಮಾಡಿಲ್ಲ ಮಲಗಿವೆ ಅಂತಂದರೆ ಅದನ್ನು ಪ್ರೀತಿ ಅಂತ ಕರೀತಾರ? ಇಲ್ಲ. ಅದರಂತೆ ಇಲ್ಲಿ ಕೂಡ ಬಾಬನ ಮೇಲೆ ಪ್ರೀತಿ ಐತಂದ್ರೇನು, ಬಾಬಾ ಏನು ಆದೇಶ ಕೊಡ್ತಾರೋ ಅದರಂತೆ ಆಗಿ ಸ್ವರೂಪ ಆಗಿ ತೋರಿಸ್ಬೇಕು. ಅದು ಆಜ್ಞಾಕಾರಿ ಮಕ್ಕಳಾದರೆ ಅದು ರಿಟರ್ನ್ ಕೊಟ್ಟಂಗೆ. ಆದರೆ ಬಾಬಾ ಏನಂತ ಮತ್ತೇನು ಹೇಳಿದರು ಬಾಬಾ? ಈಗ ಕಾಲೇಜ್ ಹುಡುಗರು ಅವು ಕೂಡ ಪ್ರೀತಿ ಮಾಡ್ತಿರ್ತಾವಲ್ಲ, ಪ್ರಾಣ ಕೊಡೋಕ್ಕೂ ಹಿಂದು ಮುಂದೆ ನೋಡಲ್ಲ, ಅವ್ರು ಅಷ್ಟು ಪ್ರೀತಿ ಇರ್ತತೆ. ಬಾಬಾ ಏನಂತಾರೆ? ಪರಮಾತ್ಮನ ಪ್ರೀತಿಯಲ್ಲಿ ತಂದೆ ತಿಳಿಸುತ್ತಾರೆ ಅಂದಾಗ ಮಕ್ಕಳು ಮಾಡುವುದರಲ್ಲಿ ಕಷ್ಟವಿದೆಯೇ? ಬಹಳ ಒಳ್ಳೊಳ್ಳೆಯ ಗೀತೆಗಳನ್ನು ಹಾಡುತ್ತೀರಿ ಬಾಬಾ. ನಾವು ಬಲಿಹಾರಿಯಾಗುವ ಪತಂಗಗಳಾಗಿದ್ದೇವೆ, ಜ್ಯೋತಿಗೆ ಬಲಿಹಾರಿಯಾಗುವವರಾಗಿದ್ದೇವೆ ಅಂದಾಗ ಈ ಕಾರಣ ಶಬ್ದವನ್ನು ಸ್ವಾಹ ಮಾಡಲು ಆಗುವುದಿಲ್ಲವೇ? ಅಂದರೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಬಾ ಈ ಕಾರಣ ಇತ್ತು ಅದಕ್ಕಾಗಿಲ್ಲ ಬಾಬಾ. ಸದಾ ಎಂಬ ಶಬ್ದ ಯಾಕೆ ಬರ್ತಾ ಇಲ್ಲ ನಿಮಗೆ ಅಂದರೆ ಈ ಕಾರಣ ಬಾಬಾ, ಅದು ಇದು ಏನೋ ಒಂದು ಹೇಳ್ತಾ ಇರ್ತಾರೆ ವಿಘ್ನಗಳು. ಆದರೆ ಬಾಬಾ ಇಲ್ಲೇನಂತಾರೆ? ಆ ಕಾರಣ ಶಬ್ದ ಸ್ವಾಹ ಮಾಡೋಕ್ಕಾಗಲ್ಲೇನು ನಿಮಗೆ ಅಂತ ಕೇಳ್ತಾರೆ ಬಾಬಾ. ಈಗಂತೂ ಈ ವರ್ಷದ ಕೊನೆಯ ಸರದಿ ಬಂದಿದೆ. ಇನ್ನೊಂದು ವರ್ಷ ಏನಾಗುತ್ತದೆ ಎಂದು ತಾವು ಹಾಗೂ ಬಾಪ್ದಾದರವರು ನೋಡುತ್ತೇವೆ. ಆದರೆ ಈ ಒಂದು ಸಮಯವನ್ನು ನೋಡಿ ಪರಿವರ್ತನೆ ಮಾಡಿಕೊಳ್ಳಿ. ಸಮಯ ಕಡಿಮೆ ಇದೆ ಎಂದು ತಾವೆಲ್ಲರೂ ಹೇಳುತ್ತೀರಲ್ಲವೇ? ಭಕ್ತರ ಕೂಗು, ಸಮಯದ ಕೂಗು, ದುಃಖಿ ಆತ್ಮರ ಕೂಗು, ತಮ್ಮ ಸ್ನೇಹಿ ಹಾಗೂ ಸಹಯೋಗಿ ಆತ್ಮಗಳ ಕೂಗನ್ನು ತಾವೇ ಪೂರ್ಣ ಮಾಡುತ್ತೀರಲ್ಲವೇ? ತಮ್ಮ ಬಿರುದು ಏನಾಗಿದೆ? ತಮ್ಮ ಕರ್ತವ್ಯವೇನಾಗಿದೆ? ಬಾಬಾ ಏನಂದರು? ಇನ್ನು ತಮೋಪ್ರಧಾನ ಹೆಚ್ಚಾದಂಗಲ್ಲ ಕೂಗಾಟ, ಚೀರಾಟ, ದುಃಖ ಜಾಸ್ತಿ ಆಗ್ತೈತೆ. ಅದಕ್ಕೆ ತಕ್ಕಂಗೆ ನಾವು ದೈವಿ ಶಕ್ತಿನ ತುಂಬಿಕೊಂಡು ಅವರಿಗೆಲ್ಲ ಶಾಂತಿ ಸುಖ ಕೊಡೋಂಥ ದೇವತೆಗಳು ನಾವು ಆಗಬೇಕಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ? ನಿಮ್ಮ ಕರ್ತವ್ಯ ಅದೇ ಅಲ್ಲ. ಯಾವ ಕರ್ತವ್ಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಿ? ವಿಶ್ವ ಪರಿವರ್ತಕರೆಂಬ ಬಿರುದು ತಮ್ಮದಾಗಿದೆ. ವಿಶ್ವ ಪರಿವರ್ತನೆ ತಮ್ಮ ಕರ್ತವ್ಯವಾಗಿದೆ. ಹಾಗೂ ಇದರಲ್ಲಿ ಯಾರು ಜೊತೆಗಾರರಾಗಿದ್ದಾರೆ? ಬಾಪ್ದಾದರವರ ಜೊತೆಗೆ ಈ ಕಾರ್ಯದಲ್ಲಿ ತಾವು ನಿಮಿತ್ತರಾಗಿದ್ದೀರಿ ಅಂದಾಗ ಏನು ಮಾಡಬೇಕು? ಈಗಲೂ ಸಹ ಕೈಯನ್ನು ಎತ್ತಿಸುತ್ತೇವೆ. ಮಾಡುತ್ತೀರಾ ಅಂದಾಗ ಎಲ್ಲರೂ ಕೈಯನ್ನು ಎತ್ತುತ್ತಾರೆ. ಲಕ್ಷ್ಯವನ್ನಂತೂ ಇಟ್ಟುಕೊಂಡಿದ್ದಾರೆ. ಈ ವರ್ಷದ ಸೀಸನ್ನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ. ಸಫಲತೆಯ ಬೀಗದ ಕೈ ಮಾಡಲೇಬೇಕು ಎಂಬ ದೃಢತೆಯಾಗಿದೆ. ಆದರೆ ಅದರ ಬದಲಾಗಿ ಕೆಲವೊಮ್ಮೆ ಮಾಡುತ್ತಿದ್ದೀರಿ, ನಡೆಯುತ್ತಾ ಇದ್ದೀರಿ, ಮಾಡುತ್ತೇವೆ ಎನ್ನುತ್ತಿದ್ದೀರಿ. ಇದನ್ನು ಬಾಪ್ದಾದರವರು ನೋಡುತ್ತಿದ್ದೇವೆ. ಇಂಥ ಸಂಕಲ್ಪವು ದೃಢತೆಯನ್ನು ಸಾಧಾರಣ ಮಾಡಿಬಿಡುತ್ತದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಆ ಸಮಯ ಈಗ ಹೆಂಗೈತೆ? ಅತಿಯಾದ ದುಃಖ ಐತೆ. ಅದಕ್ಕೆ ಸಮಯಕ್ಕೆ ಬೇಕಾದಷ್ಟು ದೈವಶಕ್ತಿ ತುಂಬಿಕೊಂಡು ರೆಡಿಯಾಗಿದ್ದೀರಾ? ಇಲ್ಲ. ಆದರೆ ಏನು ಹೇಳಿದರು ಬಾಬಾ? ಮತ್ತು ದೃಢತೆ ಅನ್ನೋ ಅದು ಬೀಗದ ಕೈ ನಿಮ್ಮ ಜೊತೆಗಿತ್ತಲ್ಲ, ನಾವು ಮಾಡೇ ಮಾಡ್ತೀವನ್ನೋ ಸಂಕಲ್ಪ ಇತ್ತಲ್ಲ. ಆದರೆ ಮಾಡಿದ್ದೀರಾ? ಮಾಡ್ತೀವೋಳು ಬಾಬಾ, ನೋಡ್ತೀವೋಳು ಬಾಬಾ. ಇಂಥ ಸಂಕಲ್ಪಗಳು ನಿಮ್ಮ ಹತ್ರ ಇದ್ದರೆ ದೃಢತೆ ಕಮ್ಮಿ ಆಗಿಬಿಡ್ತತೆ. ದೃಢತೆನ ಕೂಡ ಸಾಧಾರಣ ಮಾಡಿಬಿಡ್ತತೆ ಈ ಸಂಕಲ್ಪ ಅಂತ ಬಾಬಾ ಹೇಳ್ತಾರೆ. ದೃಢತೆಯ ಕಾರಣ ಇಂಥ ಶಬ್ದಗಳು ಬರುವುದೇ ಇಲ್ಲ, ನಿವಾರಣೆಯಾಗುತ್ತದೆ. ಅಂದರೆ ನಾನು ಮಾಡಲೇಬೇಕು, ಆಗಲೇಬೇಕು ಅಂಬೋದಿದ್ದಾಗ ಯಾವ ಸಂಕಲ್ಪನೂ ಬರಲ್ಲ, ಮಾಡೇ ಬಿಡ್ತೀವಿ.
ಕಾರಣವಿದ್ದರೂ ಪರಿಶೀಲನೆಯಾಗುವುದರ ಕಾರಣವು ನಿವಾರಣೆಯಲ್ಲಿ ಬದಲಾವಣೆಯಾಗುತ್ತದೆ. ಏನು ಹೇಳಿದರು ಬಾಬಾ? ದೃಢತೆ ಇತ್ತು ಅಂದರೆ ಅಲ್ಲಿ ಎಂಥ ಮಾಯೆ ಇರಲಿ, ಎಂಥ ವಿಘ್ನ ಇರಲಿ, ಜೊತೆಗೆ ಯಾರಿದ್ದಾರೆ? ಸರ್ವಶಕ್ತಿವಂತ ಇದ್ದಾರೆ, ಜೊತೆಗಾರ ಇದ್ದಾನೆ, ನಮಗೆ ನಿರ್ವಿಘ್ನವಾಗಿ ದಾರಿ ನಡೆಸೋಕ್ಕೆ ಜೊತೆಯಲ್ಲಿದ್ದು. ಇಂಥದ್ದಿದ್ದಾಗ ನಮ್ಮಲ್ಲಿ ದೃಢತೆ ಇತ್ತಂದರೆ ಅದು ಎಂಥ ಕಾರಣ ಇರಲಿ ನಿವಾರಣೆ ಆಗಿಬಿಡ್ತತೆ, ಮಾಡಿ ತೋರಿಸ್ತೀರಿ. ಅದಕ್ಕೆ ದೃಢತೆ ಮುಖ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ದಾದರವರು ಫಲಿತಾಂಶವನ್ನು ಪರಿಶೀಲಿಸಿದಾಗ ಏನು ನೋಡಿದರು? ಜ್ಞಾನಿ, ಯೋಗಿ, ಧಾರಣ ಸ್ವರೂಪ, ಸೇವಾದಾರಿ. 4 ವಿಷಯಗಳಲ್ಲಿ ಪ್ರತಿಯೊಬ್ಬರು ಯಥಾಶಕ್ತಿ ಅನುಸಾರವಾಗಿ ಜ್ಞಾನಿಯೂ ಸಹ ಆಗಿದ್ದಾರೆ, ಯೋಗಿಯೂ ಸಹ ಆಗಿದ್ದಾರೆ, ಧಾರಣೆಯನ್ನು ಸಹ ಮಾಡುತ್ತಿದ್ದೀರಿ, ಸೇವೆಯನ್ನು ಸಹ ಮಾಡುತ್ತಿದ್ದೀರಿ. ಆದರೆ 4 ಸಬ್ಜೆಕ್ಟ್ಗಳಲ್ಲಿ ಅನುಭವಿ ಸ್ವರೂಪ, ಅನುಭವದ ಅಥಾರಿಟಿ ಆಗುವುದರಲ್ಲಿ ಕಡಿಮೆ ಕಂಡುಬರುತ್ತಿದೆ. ಅನುಭವಿ ಸ್ವರೂಪ, ಜ್ಞಾನ ಸ್ವರೂಪದಲ್ಲಿಯೂ ಸಹ ಅನುಭವಿ ಸ್ವರೂಪ ಅರ್ಥಾತ್ ಜ್ಞಾನಕ್ಕೆ ನಾಲೆಡ್ಜ್ ಎಂದು ಹೇಳುತ್ತಾರೆ. ಅಂದಾಗ ಅನುಭವಿ ಮೂರ್ತಿ ಆತ್ಮನಲ್ಲಿ ನಾಲೆಡ್ಜ್ ಅರ್ಥಾತ್ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ತಿಳುವಳಿಕೆಯಾಗಿದೆ. ಜ್ಞಾನದ ಬೆಳಕು ಹಾಗೂ ಶಕ್ತಿ ಇರುತ್ತದೆ ಎಂದರೆ ಜ್ಞಾನಿ ಆತ್ಮನ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಸಹಜವಾಗಿರುವುದೇ ಅನುಭವಿ ಸ್ವರೂಪದ ಅರ್ಥವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ? ಅನುಭವಿ ಸ್ವರೂಪ ಅಂದರೆ ಬರೀ ಹೇಳೋದು ತಿಳ್ಕೊಳ್ಳೋದು ಅಲ್ಲ, ಕೇಳೋದು ತಿಳ್ಕೊಳ್ಳೋದು ಅಲ್ಲ, ಅದರಂತೆ ನಡೆಯೋ ಅನುಭವ ಇರಬೇಕು. ಜ್ಞಾನ ಸ್ವರೂಪರಾಗಿ ಇದ್ದಾಗ, ಅವರಿಗೆ ಜ್ಞಾನದ ಅನುಭವ ಇದ್ದಾಗ, ಅದ್ರ ಜೊತೆಗೆ ಪ್ಲಸ್ ಶಕ್ತಿ ಇತ್ತು ಅಂದರೆ ಏನು ಅಂತ ಹೇಳಿದರು ಬಾಬಾ? ಅವರಲ್ಲಿ ಅವರ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಸಹಜವಾಗಿರುವುದೇ ಅನುಭವ ಸ್ವರೂಪದ ಅರ್ಥವಾಗಿದೆ. ಏನು? ಕರ್ಮದಲ್ಲಿ ಬೆಳಕು. ಅವರು ಎಲ್ಲರಿಗೆ ಸುಖ ಕೊಡುವಂಥ ಕರ್ಮನೇ ಮಾಡ್ತಾ ಇರ್ತಾರೆ. ಜ್ಞಾನಿ ಅರ್ಥಾತ್ ಜ್ಞಾನ, ನಾಲೆಡ್ಜನ್ನು ತಿಳಿಯುವುದು, ವರ್ಣನೆ ಮಾಡುವುದು. ಅದರ ಜೊತೆಗೆ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ, ಲೈಟ್ ಹಾಗೂ ಮೈಟ್ ಇರುವುದು. ಅನುಭವಿ ಸ್ವರೂಪದಿಂದ ಪ್ರತಿಯೊಂದು ಕರ್ಮ ಸ್ವಾಭಾವಿಕವಾಗಿಯೇ ಶ್ರೇಷ್ಠವಾಗಿರುತ್ತದೆ. ನಾವು ಆ ಸ್ವರೂಪರಾಗಿ ಆ ಜ್ಞಾನದಂತೆ ನಡೆದ ಅನುಭವ ಇದ್ದಾಗ ಅಂಥವ್ರ ಕರ್ಮ ಹೆಂಗಿರ್ತತೆ ಅಂದರು ಬಾಬಾ? ಶ್ರೇಷ್ಠವಾಗೇ ಇರ್ತತೆ ಅಂದರು. ಹಾಗೂ ಸಫಲತೆ ಸಿಗುತ್ತದೆ, ಪರಿಶ್ರಮ ಪಡಬೇಕಾಗಿಲ್ಲ. ಏಕೆಂದರೆ ಜ್ಞಾನದ ಅನುಭವಿ ಮೂರ್ತಿಯಾಗಿರುತ್ತಾರೆ. ಅನುಭವದ ಅಥಾರಿಟಿ ಎಲ್ಲ ಅಥಾರಿಟಿಗಿಂತಲೂ ಶ್ರೇಷ್ಠವಾದ ಅಥಾರಿಟಿ ಆಗಿದೆ. ಇದು ಬಾಬಾ ಹೇಳ್ತಾರಲ್ಲ, ಪ್ರತಿಯೊಂದು ಅವರಿಗೆ ಅನುಭವ ಆಗಬೇಕು. ಅಂದರೆ ಬಾಬಾ ಏನು ಹೇಳಿದರು? ನಾವು ಆತ್ಮಿಕ ಸ್ಥಿತಿಯಲ್ಲಿ ಇದ್ದಷ್ಟು ಏಕರಸದ ನೆನಪಿರ್ತತೆ. ಇದು ಕೇಳಿದರೆ ಅಷ್ಟೇ ಅಲ್ಲಿ ಇದಾಗಲ್ಲ. ಅದು ಆ ರೀತಿ ಆತ್ಮಿಕ ಸ್ಥಿತಿ ಇದ್ದು ಏಕರಸದ ನೆನಪು, ದೇಹದಿಂದ ಡಿಟ್ಯಾಚ್, ಜಗತ್ತಿನಿಂದ ಡಿಟ್ಯಾಚ್, ಈ ಅನುಭವ ಮಾಡಿದಾಗ ಏನಾಗ್ತತೆ? ಆ ಅನುಭವದಿಂದ ಅವರು ವಿಘ್ನಗಳನ್ನ ಪಾರು ಮಾಡ್ಕೊಂತಿರ್ತಾರೆ. ಬೇರೆಯವ್ರಿಗೂ ನಿರ್ವಿಘ್ನ ಆಗೋಕ್ಕೆ ಸಹಯೋಗ ಕೊಡ್ತಾ ಇರ್ತಾರೆ. ಹೌದಾ? ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಅವರ ಕರ್ಮ ಸಹಜವಾಗಿಯೇ ಶ್ರೇಷ್ಠವಾಗಿರ್ತತೆ, ಸಫಲತೆ ಸಿಗ್ತಾ ಇರ್ತತೆ, ಪರಿಶ್ರಮ ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತೇನು ಹೇಳಿದರು? ಜ್ಞಾನವನ್ನು ತಿಳಿಯುವುದು ಹಾಗೂ ಜ್ಞಾನದ ಅನುಭವಿ ಸ್ವರೂಪದ ಅಥಾರಿಟಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವುದರಲ್ಲಿ ವ್ಯತ್ಯಾಸವಿದೆ. ಬಾಬಾ ಏನು ಹೇಳಿದರು? ಬರೇ ನಾವು ಕೇಳಿವಿ, ಓದಿವಿ ಅಷ್ಟೇ ಸ್ಥಿತಿಯಲ್ಲಿದ್ದು ಮಾಡೋರ್ದು, ಅದನ್ನು ಜ್ಞಾನ ಸ್ವರೂಪರಾಗಿ ಮಾಡಿ ಅನುಭವ ಪಡೆದೋರ್ದು ಇಬ್ಬರಲ್ಲಿ ಅಂತರ ಇರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದಾಗ ಅನುಭವ ಸ್ವರೂಪಿಗಳಾಗಿದ್ದೀರಾ? 4 ಸಬ್ಜೆಕ್ಟ್ಗಳಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ. ಆತ್ಮನಾಗಿದ್ದೇನೆ, ಆದರೆ ಅನುಭವಿ ಸ್ವರೂಪರಾಗಿ ಕರ್ಮ ಮಾಡುತ್ತೀರಾ? ಅಂದರೆ ಬರೀ ಯೋಗಕ್ಕಂತ ನಾನೊಂದು ಆತ್ಮ ಅನ್ನೋದಲ್ಲ. ಆ ಆತ್ಮನ ಸ್ಥಿತಿ ಬಂದಾಗ ಆತ್ಮದ ಗುಣಗಳನ್ನ ಇಮರ್ಜ್ ಮಾಡಿಕೊಂಡು ಆ ಸ್ಥಿತಿಯಲ್ಲಿದ್ದಾಗ ಅದು ಅನುಭವ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. ಆ ಥರ ಸ್ಥಿತಿಯಲ್ಲಿದ್ದು ನಾವು ಕರ್ಮ ಮಾಡ್ತಾ ಇದ್ದೀರ. ನೀವು ಅನುಭವದ ಅಥಾರಿಟಿಯ ಸೀಟ್ನಲ್ಲಿ ಸೆಟ್ ಆಗಿದ್ದೇ ಆದರೆ ಶ್ರೇಷ್ಠ ಕರ್ಮ ಸಫಲತಾ ಸ್ವರೂಪ ಕರ್ಮದ ಅಥಾರಿಟಿಯ ಮುಂದೆ ಸ್ವಾಭಾವಿಕ ಸ್ವಭಾವ ಕಂಡುಬರುತ್ತದೆ. ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಮಾಡೋರ್ದು ಹೆಂಗಿರ್ತತೆ ಕರ್ಮ ಅಂತ ಹೇಳಿದರು? ಶ್ರೇಷ್ಠ ಕರ್ಮ ಅಂದರೆ ಅಲ್ಲಿ ದೈವಿ ಗುಣಗಳು
ಒಳ್ಳೆಯ ಗುಣಗಳು ಇಮರ್ಜ್ ಆದಾಗ ಅವ್ರು ಎಲ್ಲರಿಗೂ ಸುಖನೇ ಕೊಡ್ತಾ ಇರ್ತಾರೆ, ಸಫಲತಾ ಸ್ವರೂಪರಾಗಿರ್ತಾರೆ. ಹೌದಾ? ಅವ್ರದ್ದು ಸ್ವಾಭಾವಿಕ ಶ್ರೇಷ್ಠ ಕರ್ಮ ಸ್ವಾಭಾವಿಕ ಸ್ವಭಾವ ಕಂಡು ಬರ್ತತೆ ಅಂತ ಬಾಬಾ ಹೇಳಿದರು. ಯೋಚನೆ ಮಾಡುತ್ತೀರಿ, ಆದರೆ ಅನುಭವಿ ಸ್ವರೂಪರಾಗಬೇಕು. ಮುರಳಿ ಕೇಳಿದ್ವಿ, ಆಗಲಿ ಮಾಡ್ಬೇಕು ನೋಡಿ, ಹಿಂಗೆ ಆಗ್ಬೇಕು ನೋಡಿ, ಬಾಬಾ ಹಿಂಗೆ ಹೇಳ್ತಾರೆ, ಹಿಂಗೆ ಮಾಡ್ಬೇಕು ನೋಡಿ. ಬರೀ ಯೋಚನೆ ಅಲ್ಲ, ಸ್ವರೂಪರಾಗಬೇಕು ಅಂತಾರೆ ಬಾಬಾ. ಯೋಗಯುಕ್ತ ರಹಸ್ಯಯುಕ್ತ ಸ್ವಭಾವ ಸ್ವಾಭಾವಿಕವಾಗಬೇಕು. ಅಂದರೆ ನಮ್ಮ ಚಲನವಲನನೇ ಯೋಗ ಮತ್ತು ಜ್ಞಾನಯುಕ್ತ ಸ್ವಭಾವ. ಹಿಂಗೆ ಮಾಡ್ಬೇಕಂತೆ, ಬಾಬಾ ಹಿಂಗೆ ಹೇಳ್ಯಾರ, ಹಿಂಗೆ ಆಗ್ಬೇಕಂತೆ ಅಲ್ಲ, ಅದು ಸ್ವಾಭಾವಿಕ ಆಗಿರಬೇಕು ಅವರಲ್ಲಿ. ಅಂದರೆ ಅಷ್ಟು ಸ್ವರೂಪರಾಗಿ ನಡೆದಿರಬೇಕು. ಧಾರಣೆಯಲ್ಲಿ ಸರ್ವಗುಣಗಳು ಸ್ವತಃವಾಗಿ ಪ್ರತಿಯೊಂದು ಕರ್ಮದಲ್ಲಿ ಬರಬೇಕು. ಇಂಥ ಅನುಭವಿ ಸ್ವರೂಪದಲ್ಲಿ ಸದಾ ಇರಬೇಕು. ಅನುಭವದ ಸೀಟ್ನಲ್ಲಿ ಸೆಟ್ ಆಗುವುದರ ಅಟೆನ್ಷನ್ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಏನು ಹೇಳಿದರು ಬಾಬಾ? ಅನುಭವದ ಸೀಟ್ನಲ್ಲಿ ಸೆಟ್ ಆಗ್ರಿ. ಅಂದರೆ ಅನುಭವ ಇದ್ದಾಗ ಯಾರು ನಮ್ಮನ್ನು ಅಲುಗಾಡ್ಸೋಕ್ಕೆ ಸಾಧ್ಯ ಇಲ್ಲ. ಅಚಲ ಅಡೋಲವಾಗಿ ಇರ್ತೀವಿ. ಇವಾಗ ಉದಾಹರಣೆ, ಇಲ್ಲಿ ಫಸ್ಟ್ ಬರತ್ಲೆ ಬಾಬನ ಮಡ್ಲಿ ಬರತ್ಲೆ ಏನು ಕೇಳ್ತೀವಿ ಫಸ್ಟು, ನಿಮ್ಮ ಬಾಳಿನ ದೋಣಿ ಪಾರು ಮಾಡ್ತೀನಿ ಅಂತ ಬಾಬಾ ಹೇಳಿರ್ತಾರೆ. ಆದರೆ ಅದರ ಅನುಭವ ಯಾವಾಗ ಆಗ್ತೈತೆ? ಚೆನ್ನಾಗಿ ಬಾಬನದು ಯೋಗ ಮಾಡಿ ನೆನಪು ಮಾಡಿದಾಗ ಅಲ್ಲಿ ಏನು ಆಗಿರ್ತತೆ, ನಮ್ಮ ಸಮಸ್ಯೆಗಳು ಪಾರಾಗಿ ಬಾಳಿನ ದೋಣಿ ಪಾರಾಗಿರ್ತತೆ. ಈ ಅನುಭವ ಮಾಡಿದಾಗ ನೋಡ್ರಿ, ಯಾರ್ಯಾರು ಎಂತೆಂಥವು ಮಾತುಗಳು ಬರ್ತಿರ್ತಾವ, ಅವರು ಅಲ್ಗಾಡಕ್ಕೆ ಸಾಧ್ಯ ಇಲ್ಲ. ಬರೀ ಕೇಳ್ಯಾರ, ಅನುಭವ ಮಾಡಿಲ್ಲ, ಪರಿಸ್ಥಿತಿನ ಪಾರು ಮಾಡ್ಕೊಳ್ಳೋಷ್ಟು ಯೋಗ ಆಗಿಲ್ಲ ಅಂದರೆ ಅವ್ರದ್ದು ಕರ್ಮ ಅಷ್ಟು ಅಧಿಕಾರ ರೂಪದಲ್ಲಿ ಇರಲ್ಲ, ಸ್ವಾಭಾವಿಕವಾಗಿರಲ್ಲ ಅನ್ನೋ ಮಾತು ಬಾಬಾ ಹೇಳ್ತಾ ಇದ್ದಾರೆ. ಅಂದಾಗ ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಒಂದು ವಿಷಯದಲ್ಲಿ ಹೆಚ್ಚು ಉತ್ತೀರ್ಣರಾಗಿರುವುದು ಬಾಪ್ದಾದರವರು ನೋಡಿದ್ದೇವೆ. ಯಾವ ವಿಷಯದಲ್ಲಿ? ಸೇವೆ ಸಬ್ಜೆಕ್ಟಿನಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದಾರೆ. ಎಲ್ಲ ಕಡೆಯಿಂದ ಬಾಪ್ದಾದರವರ ಬಳಿ ಬಹಳ ಒಳ್ಳೊಳ್ಳೆಯ ಸೇವೆಯ ರೆಕಾರ್ಡ್ ಬಂದಿದೆ. ಹಾಗೂ ಸೇವೆಯ ಉಮಂಗ ಉತ್ಸಾಹವು ಈ ವರ್ಷದ ಸೇವೆಯ ಸಮಾಚಾರಗಳ ಲೆಕ್ಕವನ್ನು ಚೆನ್ನಾಗಿ ತೋರಿಸಿದ್ದೀರಿ. ಪ್ರತಿಯೊಂದು ವರ್ಗ, ಪ್ರತಿಯೊಂದು ಝೋನ್ ಭಿನ್ನ ಭಿನ್ನ ರೂಪದಿಂದ ಲೆಕ್ಕವನ್ನು ಚೆನ್ನಾಗಿ ತೋರಿಸಿದ್ದೀರಿ. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಇದಕ್ಕೆ ಬಾಪ್ದಾದರವರು ಪ್ರತಿಯೊಂದು ಝೋನ್ಗೆ, ಪ್ರತಿಯೊಂದು ವರ್ಗಕ್ಕೆ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಒಳ್ಳೊಳ್ಳೆಯ ಪ್ಲಾನನ್ನು ಸಹ ಮಾಡಿದ್ದೀರಿ. ಆದರೆ ಈಗ ಸಮಯ ಪ್ರಮಾಣ ಇದ್ದಕ್ಕಿದ್ದಂತೆ ಏನಾದರೂ ಆಗುವ ಸೀಸನ್ ಆಗಿದೆ. ಎಷ್ಟು ಜನ ಬ್ರಾಹ್ಮಣರು ಇದ್ದಕ್ಕಿದ್ದಂತೆ ಹೋದರು ಎಂದು ತಾವು ನೋಡಿರಬಹುದು ಅಥವಾ ಕೇಳಿರಬಹುದು. ಅಂದಾಗ ಈಗ ಇದ್ದಕ್ಕಿದ್ದಂತೆ ಅಚಾನಕ್ ಗಂಟೆಯು ತೀಕ್ಷ್ಣವಾಗುತ್ತಿದೆ. ಅದರ ಅನುಸಾರವಾಗಿ ಈಗ ಈ ವರ್ಷದಲ್ಲಿ 4 ಸಬ್ಜೆಕ್ಟ್ನಲ್ಲಿ ಅನುಭವಿ ಸ್ವರೂಪ ಎಲ್ಲಿಯವರೆಗೆ ಆಗಿದ್ದೇನೆ. ಏಕೆಂದರೆ 4 ಸಬ್ಜೆಕ್ಟ್ನಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಒಂದು ವೇಳೆ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಮಾರ್ಕ್ಗಿಂತಲೂ ಕಡಿಮೆಯಾದರೆ ಪಾಸ್ ವಿತ್ ಆನರ್, ಮಾಲೆಯ ಮಣಿ, ಬಾಪ್ದಾದರವರ ಕೊರಳಿನ ಹಾರ ಹೇಗಾಗುತ್ತೀರಿ? ಬಾಬಾ ಏನಂತಾರೆ, ಎಲ್ಲದರ 100ಕ್ಕೆ 100 ತಂದು ಒಂದು ಕನ್ನಡ ಸಬ್ಜೆಕ್ಟ್ನ 100ಕ್ಕೆ 25 ತಂದೀವಂದರೆ ಮುಂದ್ಲ ಕ್ಲಾಸಿಗೆ ಹೋಗ್ತೀವಿ ನಾವು. ಅದರಂತೆ ಇಲ್ಲಿ ಎಲ್ಲದ್ರಾಗ ಇದೀವಿ, 3ರಾಗ ಇದೀನಿ, 1ರಾಗಿಲ್ಲ ಅಂದರೆ ಬಾಬನ ಕೊರಳಿನ ಮಾಲೆಯ ಮಣಿ ಹಾಕ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಈಗ ಯಾವುದೇ ರೂಪದಲ್ಲಿ ಸೋಲುವವರು ತಂದೆಯ ಕೊರಳಿನ ಹಾರವಾಗಲು ಸಾಧ್ಯವಿಲ್ಲ. ಏನಂದ್ರು ಬಾಬಾ? 4 ಸಬ್ಜೆಕ್ಟು ಪಾಸ್ ಆಗಬೇಕು, ಅವರು ಮಾತ್ರ ಕೊರಳಿನ ಹಾರ ಅಂತಾರೆ ಬಾಬಾ. ಇಲ್ಲಿ ಕೈ ಎತ್ತಿಸಿದಾಗ ಎಲ್ಲರೂ ಏನು ಹೇಳುತ್ತೀರಿ? ಲಕ್ಷ್ಮೀನಾರಾಯಣ ಆಗುತ್ತೇವೆ ಎಂದು ಹೇಳುತ್ತೀರಿ. ಲಕ್ಷ್ಮೀನಾರಾಯಣರಾಗಲಿ ಅಥವಾ ಲಕ್ಷ್ಮೀನಾರಾಯಣರ ಪರಿವಾರದಲ್ಲಿ ಜೊತೆಗಾರರಾಗುವುದು ಸಹ ಶ್ರೇಷ್ಠ ಪದವಿಯಾಗಿದೆ. ಆದ್ದರಿಂದ ಬಾಪ್ದಾದರವರು ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ, ಈಗ ತೀವ್ರಗತಿಯಿಂದ ಹಾರುವ ಕಲೆಯಲ್ಲಿ ಹಾರುತ್ತೀರಿ. ಏನು ಹೇಳಿದರು ಬಾಬಾ? ನೋಡ್ರಿ, ನಂಬರ್ 1ನಲ್ಲಿ ಬರ್ರಿ ಅಂತ ಬಾಬಾ ಹೇಳ್ತಾರೆ. ಆದರೆ ನಂಬರ್ 1 ಅವಳಿಗೆ ಫಿಕ್ಸ್ ಆಗಿಬಿಟ್ಟತ್ತೆ, ಬ್ರಹ್ಮ ತಂದೆ ಮಮ್ಮ. ಮತ್ತು ಬಾಬಾ ಯಾಕೆ ನಂಬರ್ 1 ಅಂತಿರ್ತಾರೆ? ಬರೇ ಸಿಂಹಾಸನದಲ್ಲಿ ಕುತ್ಕೊಂಡವ್ರು ಒಂದೇ ನಂಬರ್ 1 ಅಲ್ಲ, ಆ ರಾಜ ಪರಿವಾರದಲ್ಲಿ ಬಂದವರು ಕೂಡ ನಂಬರ್ 1. ಅಂದರೆ ಮಹಾರಾಜ ಮಹಾರಾಣಿಯ ಬೆಲೆಗೆ, ಮಾತಿಗೆ ಎಷ್ಟು ಗೌರವ ಇರ್ತತೋ ಅದು ಅಷ್ಟೇ ಗೌರವ ಪರಿವಾರದಲ್ಲಿರೋರು
ಮಾತಿಗೂ ಅಷ್ಟೇ ಗೌರವ ಅಧಿಕಾರ ಇರ್ತದೆ. ಅದಕ್ಕೆ ಅದು ಪರಿವಾರದಲ್ಲಿ ಬರೋದು ಕೂಡ ನಂಬರ್ 1 ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ಬಾಬಾ ಏನಂತಾರೆ, ಆ ಪರಿವಾರದಲ್ಲಿ ನೀವು ಬರಬೇಕು ಅಂದರೆ ಈಗ ನೀವು ಹಾರುವ ಕಲೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು, ಸದಾ ಆತ್ಮ ಪರಂಧಾಮಕ್ಕೆ ಹಾರ್ತಾ ಇರಬೇಕು. ನನಗೆ ಮೂಡಿಲ್ಲ, ಇಲ್ಲಿ ವೈಬ್ರೇಷನ್ ಸರಿಗಿಲ್ಲ, ನಾನು ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ನನಗಾಗೋದು, ಇವೆಲ್ಲ ಅಲ್ಲ. ಹೆಂಗೆ ಇರಲಿ ಹಾರ್ತಿರ್ಬೇಕು. ತೀರೋಗತಿಯ ಪುರುಷಾರ್ಥ, ಅಷ್ಟು ಶಕ್ತಿ ಇರಬೇಕು. ಅವರು ಪಾಸ್ವಿತಾನರಾಗಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಬಾಪ್ತಾದರವರು ಕೇವಲ ಒಂದು ಶಬ್ದವನ್ನು ಹೇಳುತ್ತಾರೆ. ಈಗ ತೀರ್ವಗತಿಯಿಂದ ಹಾರುವ ಕಲೆಯಲ್ಲಿ ಹಾರುತ್ತೀರಿ ಹಾಗೂ ತಮ್ಮ ಹಾರುವ ಕಲೆಯ ವೈಬ್ರೇಷನ್ನ ಮೂಲಕ ವಾಯುಮಂಡಲದಲ್ಲಿ ಸಹಯೋಗದ ವಾಯುಮಂಡಲವನ್ನು ಹರಡಿಸಿ. ಯಾವಾಗ ಪ್ರಕೃತಿಗೋಸ್ಕರ ತಾವೆಲ್ಲರೂ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿಬಿಡುತ್ತೇವೆ ಎಂದು ಚಾಲೆಂಜ್ ಮಾಡಿದ್ದೀರಿ. ಪ್ರತಿಜ್ಞೆ ಇದೆಯಲ್ಲವೇ? ಪ್ರತಿಜ್ಞೆಯನ್ನು ಮಾಡಿದ್ದೀರಿ ತಾನೇ? ಕತ್ತನ್ನು ಅಲುಗಾಡಿಸಿ, ಕೈಯನ್ನಲ್ಲ. ನಿಮ್ಮ ಸಹವರ್ಗದವರಾದ ಮನುಷ್ಯಾತ್ಮರಿಗೆ ದುಃಖ ಅಶಾಂತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ಒಂದಂತೂ ತಾವು ಚಾಲೆಂಜ್ ಮಾಡಿದ್ದೀರಿ ಮತ್ತು ಇನ್ನೊಂದು ಬಾಪ್ದಾದರವರೆಗೂ ಪ್ರತಿಜ್ಞೆ ಮಾಡಿದ್ದೀರಿ. ನಾವೆಲ್ಲರೂ ಈಗಲೂ ಸಹ ತಮ್ಮ ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ, ಪರಂಧಾಮದಲ್ಲಿಯೂ ಸಹ ಜೊತೆಗಾರರಾಗಿರುತ್ತೇವೆ ಮತ್ತು ರಾಜ್ಯದಲ್ಲಿಯೂ ಸಹ ಬ್ರಹ್ಮ ತಂದೆಯ ಜೊತೆಗಾರರಾಗಿರುತ್ತೇವೆ ಎಂದು. ನೋಡ್ರಿ, ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಸಂಗಮ ಯುಗದಲ್ಲಿ ಬಾಬನಿಗೆ ಹತ್ತಿರ ಇದ್ವಿ ಅಂದರೆ ಅಲ್ಲಿ ಪರಂಧಾಮದಲ್ಲೂ ಕೂಡ ನಾವು ಬಾಬಾಗ ಹತ್ತಿರ ಕೂಡ್ತೀವಿ. ಆಮೇಲೆ ಸತ್ಯಯುಗದಲ್ಲಿ ಬ್ರಹ್ಮ ತಂದೆಯ ಜೊತೆಗಾರರಾಗಿ ಬರ್ತೀವಿ. ಈ ಸಂಗಮ ಯುಗ ಎಲ್ಲದರ ಆಧಾರ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇಷ್ಟು ಜೊತೆಗಾರರಾಗಿರ್ತೀವಂತ ಹೇಳಿದಿರಲ್ಲ. ಮೊದಲನೇದಾಗಿ ತಾವು ವಾಗ್ದಾನ ಮಾಡಿದ್ದೀರಿ, ಎರಡನೇದಾಗಿ ಬಾಪ್ದಾದರವರಿಗೂ ಸಹ ವಾಗ್ದಾನ ಕೊಟ್ಟಿದ್ದೀರಿ. ಅಂದಾಗ ಜೊತೆಯಲ್ಲಿ ಹೋಗುತ್ತೇವೆ, ಜೊತೆಯಲ್ಲಿರುತ್ತೇವೆ, ಈಗಲೂ ಸಹ ಜೊತೆಯಲ್ಲಿದ್ದೇವೆ. ತಂದೆಯ ಸೂಚನೆಗಳು ಸಮಯ ಪ್ರತಿ ಸಮಯ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೀರಿ. ತಕ್ಷಣ ಸದಾ ಸಿದ್ಧರಾಗುವುದು. ದಾದಿಯವರ ಬಗ್ಗೆ ಇವರು ಹೋಗುತ್ತಾರೆಂದು ವಿಚಾರವಿತ್ತೆ. ಅಚಾನಕ್ನ ಆಟವನ್ನು ನೋಡಿದಿರಲ್ಲವೇ? ಬಾಬಾ ಏನಂತಾರೆ, ಅಚಾನಕ್ ಏನು ಬಂದರೂ ಬರ್ಬೋದು, ಇನ್ನೊಂದು ನಿಮಿಷದಾಗೆ ನಾವು ಶರೀರ ಬಿಡ್ಬೋದು. ಆದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ನೆಕ್ಸ್ಟ್ 5 ನಿಮಿಷದಾಗೆ ನಾವು ಶರೀರ ಬಿಡ್ಬೋದು. ಆದರೆ ಎಲ್ಲರೇ ನಾವಂತೂ ಎವರೆಡಿ ಇದ್ದೀವಿ, ಎವರೆಡಿ ಅಂತಾರೆ. ಎವರೆಡಿ ಅರ್ಥ ಆದರೂ ಗೊತ್ತಾ? ಈ ಸಂಪನ್ನರಾಗಿ ಹೋಗಬೇಕು, ಖುಷಿಯಿಂದ ಹೋಗಬೇಕು ಆ ಥರ. ಆಮೇಲೆ ಶ್ರೇಷ್ಠ ಪಾತ್ರನ ನಾವು ಮಾಡ್ಕೊಂಡಿದ್ದೀವ, ಈ ಥರ ಎಲ್ಲ ಭರ್ಪೂರಾಗಿ ಎವರೆಡಿ ಆಗಬೇಕು ನಾವು. ಅದು ಆಮೇಲೆ ಎವರೆಡಿ ಅಲ್ಲಿ ಕರ್ಮ ಸುಟ್ಟಿಲ್ಲ ಅಂದ್ರೆ ಆ ಕರ್ಮ ನೋವು ಕೊಡ್ದಂಗೆ ಹಾಗೆ ಸಮಾಧಾನ ಸ್ವರೂಪದ ಶರೀರ ಬಿಡ್ತೀವ ನಾವು. ಎವರೆಡಿ ಅಂದ್ರೇನು? ಹೋಗ್ಬಿಡ್ತೀವಿ ಅಂದ್ರೆ ಏನು ಅರ್ಥ? ಅಲ್ಲಿ ಬಾಬಾನ ಜೊತೆಗೆ ಖುಷಿಯಿಂದ ಹೋಗೋಂಥ ಪಾತ್ರನ ಫಿಕ್ಸ್ ಮಾಡ್ಕೊಳ್ಳೋದು ಎವರೆಡಿ ಅಂದರೆ. ಅದಕ್ಕೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಮಯ ಈ ಥರ ಅಚಾನಕ್ ಆಗ್ತಾ ಇದೆ, ಈ ಎಲ್ಲ ಆಟವನ್ನು ನೋಡ್ತಾ ಇದ್ದೀರಲ್ಲ, ಅಂದಾಗ ಈ ವರ್ಷ ಎವರೆಡಿ ಆಗಿ ತಂದೆಯ ಹೃದಯದ ಆಸೆಗಳನ್ನು ಪೂರ್ಣ ಮಾಡುವಂಥ ಆಶಾದೀಪಗಳಾಗಲೇಬೇಕು. ತಂದೆಯ ಆಶೆಗಳನ್ನಂತೂ ತಿಳಿದುಕೊಂಡೇ ಇದ್ದೀರಿ. ಆಗುತ್ತೀರಾ ಅಥವಾ ಆಗುತ್ತೇವೆ, ನೋಡುತ್ತೇವೆ ಎಂದು ಹೇಳುತ್ತೀರಾ? ಯಾರು ಆಗಲೇಬೇಕು ಎನ್ನುವರಿದ್ದೀರಿ ಅವರು ಕೈ ಎತ್ತಿರಿ. ಕ್ಯಾಮರಾದಲ್ಲಿ ನಿಮ್ಮ ಭಾವಚಿತ್ರ ಬರುತ್ತಿದೆ. ಬಾಪ್ದಾದರವರನ್ನು ಬಹಳಷ್ಟು ಸಂತೋಷಪಡಿಸುತ್ತೀರಿ. ಬಾಪ್ದಾದರವರು ಸಹ ಮಕ್ಕಳನ್ನು ಬಿಟ್ಟು ಒಂಟಿಯಾಗಿ ಹೋಗಲು ಸಾಧ್ಯವಿಲ್ಲ. ಬ್ರಹ್ಮ ತಂದೆಯು ಸಹ ತಾವು ಮಕ್ಕಳಿಗಾಗಿ ಮುಕ್ತಿಯ ಗೇಟನ್ನು ತೆರೆಯಲು ನಿರೀಕ್ಷಣೆಯಲ್ಲಿದ್ದಾರೆ. ಅಡ್ವಾನ್ಸ್ ಪಾರ್ಟಿಯವರು ಸಹ ನಿರೀಕ್ಷಿಸುತ್ತಿದ್ದಾರೆ. ತಾವು ನಿರೀಕ್ಷಿಸುವವರಲ್ಲ, ಸಿದ್ಧರಿರುವವರಾಗಿದ್ದೀರಿ. ಅಂದಾಗ ಈ ವರ್ಷ ಗುರಿಯನ್ನಿಟ್ಟುಕೊಳ್ಳಿ, ಆದರೆ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನವಾಗಿ ಇಟ್ಟುಕೊಳ್ಳಬೇಕು. ಏನು? ನಾನು ಎವರೆಡಿ ಅಂತಂದರೆ ಏನಾಗಿರಬೇಕು ಅಂತಂತ ಹೇಳಿದರು ಬಾಬಾ? ಲಕ್ಷಣ ಅಂದರೆ 4 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗಿರುವಂಥ ಪುರುಷಾರ್ಥ ಇರಬೇಕು ನಮ್ಮದು. ಲಕ್ಷ್ಯ ಬಹಳ ಚೆನ್ನಾಗಿದೆ, ಆದರೆ ಲಕ್ಷಣದ ಬಲಹೀನವಾಗಿರುವುದು. ಈ ರೀತಿ ಇರಬಾರದು. ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿರಲಿ.
ನಿಮ್ಮೆಲ್ಲರ ಹೃದಯದ ಆಸೆ ಸಮಾನರಾಗುವುದಾಗಿದೆ. ಅದು ಯಾವಾಗ ಪೂರ್ಣವಾಗುತ್ತದೆ ಎಂದರೆ ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿರಲಿ. ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಅಂತರವಾಗಿ ಬಿಡುತ್ತದೆ. ಪ್ಲಾನನ್ನು ಬಹಳ ಚೆನ್ನಾಗಿ ಮಾಡುತ್ತೀರಿ. ಪರಸ್ಪರದಲ್ಲಿ ವಾರ್ತಾಲಾಪವನ್ನು ಸಹ ಬಹಳ ಚೆನ್ನಾಗಿ ಮಾಡುತ್ತೀರಿ. ಒಬ್ಬರಿಗೊಬ್ಬರು ಗಮನವನ್ನು ಸಹ ತರಿಸುತ್ತೀರಿ. ಈಗ ದೃಢತೆಯು ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಈ ಸಂಕಲ್ಪವನ್ನು ಅನುಭವ ರೂಪದಲ್ಲಿ ತನ್ನಿ. ದೃಢತೆ ಅಂದರೆ ನಾನು ಮಾಡಲೇಬೇಕು, ಆದರೆ ಮಾಡ್ತೀನಿ, ಆಗಲಿಲ್ಲದ್ರಿಲ್ಲ ಅಲ್ಲ, ಮಾಡೇ ತಿರಬೇಕು. ಏನೇ ಸಮಸ್ಯೆ ಬರಲಿ ಅದರಿಂದ ನಿರ್ವಿಘ್ನ ಆಗಿ ಮಾಡಷ್ಟು ಶಕ್ತಿ ನಮ್ಮಲ್ಲಿ ಇರಬೇಕು. ಏನು ಹೇಳುತ್ತೀರೋ ಅದರ ಅನುಭವವನ್ನು ಮಾಡುತ್ತೇವೆಯೇ? ಪರಿಶೀಲನೆ ಮಾಡಿಕೊಳ್ಳಿ. ಏನು ಹೇಳುತ್ತೇವೆಯೋ ಅದರ ಅನುಭವವನ್ನು ಮಾಡುತ್ತೇವೆಯೇ? ಮೊದಲನೇ ಶಬ್ದವಾಗಿದೆ ನಾನು ಆತ್ಮನಾಗಿದ್ದೇನೆ. ಇದನ್ನೇ ಪರಿಶೀಲನೆ ಮಾಡಿಕೊಳ್ಳಿ. ಈ ಆತ್ಮಸ್ವರೂಪದ ಅನುಭವದ ಅಥಾರಿಟಿ ಇದೆಯೇ? ಏನು ಹೇಳಿದರು ಬಾಬಾ? ಆತ್ಮಸ್ವರೂಪದ ಅನುಭವದ ಅಥಾರಿಟಿ ಇದೆಯೇ? ಏನು ಅನುಭವ? ಆತ್ಮ ಅಂದಾಗ ದೈವಿ ಗುಣಗಳು ಇಮರ್ಜ್ ಆಗಿರಬೇಕು. ಆತ್ಮ ಶಾಂತ ಸ್ವರೂಪ ಆಗಿರಬೇಕು. ಅದು ದೇಹದ ಜಗತ್ತಿನಿಂದ ನ್ಯಾರ ಬಾಬನಿಗೆ ಪ್ಯಾರ ಆಗಿರ್ತತೆ. ಹೌದಾ? ಎಲ್ಲರಿಗೆ ಸಂತುಷ್ಟತೆಯ ಅನುಭವ ಮಾಡಿಸ್ತಾ ಇರ್ತತೆ. ಹರ್ಷಿತ ಮುಖವಾಗಿರ್ತತೆ. ಈ ಅನುಭವ ಆತ್ಮಿಕ ಸ್ವರೂಪದ ಅನುಭವದ ಅಥಾರಿಟಿ ಇದೆನಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಏಕೆಂದರೆ ಅನುಭವದ ಅಥಾರಿಟಿ ನಂಬರ್ 1 ಆಗಿದೆ. ಒಳ್ಳೆಯದು. ಈಗ ಯಾವುದೇ ಪರಿಸ್ಥಿತಿಯಲ್ಲೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಾ? ಮನಸ್ಸಿನ ಏಕಾಗ್ರತೆ ಚೆನ್ನಾಗಿದೆ. 3 ಬಂಧಗಳ ಸ್ಮೃತಿ ಸ್ವರೂಪವಾಗಲು ಸಾಧ್ಯ ಇದೆಯಲ್ಲವೇ? ಬಿಂದುವನ್ನಿಡಿ. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನ ಬಾಪ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿ ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿ ಹೃದಯ ಸಿಂಹಾಸನ ಅಧಿಕಾರಿ ಆಗಿದ್ದೇನೆಂಬ ಅನುಭವದಲ್ಲಿ ಲವಲೀನರಾಗಿ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂಥ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ. ಧರ್ಮ ಕರ್ಮ ಎರಡು ಸಮಾನ ಇರಲಿ ಅಂತಾರೆ. ವರದಾನದ ಸಾರ: ಕರ್ಮವನ್ನು ಮಾಡುವ ಸಮಯದಲ್ಲಿ ಧರ್ಮ ಅರ್ಥಾತ್ ಧಾರಣೆಯು ಸಹ ಸಂಪೂರ್ಣವಾಗಿ ಇರುತ್ತದೆ. ಎಂದರೆ ಧರ್ಮ ಮತ್ತು ಕರ್ಮವೆರಡರ ಸಮತೋಲನವು ಸಮಾನವಾಗಿ ಇರುವುದರಿಂದ ಪ್ರಭಾವ ಬೀರುವುದು. ಏನು ಹೇಳಿದರು ಬಾಬಾ? ಕರ್ಮ ಶ್ರೀಮತದ ಅನುಸಾರವಾಗಿ ನಮ್ಮ ಕರ್ಮ ಇತ್ತು ಅಂದರೆ ಆ ನಿಮ್ಮ ಕರ್ಮದ ಪ್ರಭಾವ ಬೀರ್ತತೆ ಅಂತಾರೆ. ಧಾರಣೆ ಅಂದರೆ ಏನು? ಶ್ರೀಮತ. ಅದು ಈ ರೀತಿ ಆಗಬಾರದು. ಯಾವಾಗ ಕರ್ಮವು ಸಮಾಪ್ತಿಯಾಗುವುದು ಆಗ ಧಾರಣೆಯು ಸ್ಮೃತಿಗೆ ಬಂತು. ಈ ರೀತಿ ಆಗಬಾರ್ದು. ಅಂದ್ರೇನು? ಮಾಡೋದಕ್ಕಿಂತ ಮುಂಚೆ ನೆನಪಾಗಬೇಕು ಬಾಬಾಂದು ಏನು ಶ್ರೀಮತ ಆಯ್ತಂತ. ಎಲ್ಲ ಮಾಡೋದೆಲ್ಲ ಆದಮೇಲೆ ಅಯ್ಯೋ ಬಾಬಾ ಹಿಂಗೆ ಹೇಳಿದ್ರಲ್ಲ, ನಾನು ಹಿಂಗೆ ಮಾಡಿದ್ನಲ್ಲ, ಅಲ್ಲ ಕರ್ಮ ಮುಗಿದ ಮೇಲೆ ನೆನಪಿಗೆ ಬರಬಾರ್ದು. ಕರ್ಮ ಮಾಡುವಾಗೆ ನಮಗೆ ಅದು ನೆನಪಿಗೆ ಬರಬೇಕು. ಬುದ್ಧಿಯಲ್ಲಿ ಎರಡೂ ಮಾತಿನಲ್ಲಿ ಸಮಾನ ಸಮತೋಲನವಿದ್ದಾಗ ಹೇಳಲಾಗುತ್ತದೆ ಶ್ರೇಷ್ಠ ಅಥವಾ ದಿವ್ಯ ಬುದ್ಧಿವಂತರು. ಇಲ್ಲದಿದ್ದರೆ ಸಾಧಾರಣ ಬುದ್ಧಿ, ಕರ್ಮವೂ ಸಾಧಾರಣ, ಧಾರಣೆಗಳು ಸಾಧಾರಣವಾಗಿ ಇರುತ್ತವೆ. ಈ ಸಾಧಾರಣತೆಯಲ್ಲಿ ಸಮಾನತೆ ತರಬಾರದು, ಸಾಧಾರಣ ಇರಬಾರ್ದು, ದಿವ್ಯ ಬುದ್ಧಿ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಲಿ, ಶ್ರೇಷ್ಠ ಕರ್ಮದಂತೆ ಧಾರಣೆಯು ಶ್ರೇಷ್ಠವಾಗಿರಲಿ. ಅಂದರೆ ನಾವು ಧಾರಣೆ ಅಂದರೆ ಶ್ರೀಮತದಂತೆ ಮಾಡಿದಾಗ ಕರ್ಮನೂ ಶ್ರೇಷ್ಠ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: ತಮ್ಮ ಮನಸ್ಸು ಬುದ್ಧಿಯನ್ನು ಅನುಭವ ಆಸನದಲ್ಲಿ ಸ್ಥಿತಗೊಳಿಸುತ್ತೀರಿ ಎಂದರೆ ಎಂದಿಗೂ ಏರುಪೇರಾಗುವುದಿಲ್ಲ. ಅಂದರೆ ಏನು ಮಾಡಿದಾಗ ಏನಾಗ್ತತೆ ಅನ್ನೋದು ನೆನಪು ಮಾಡ್ಕೋಬೇಕು ಮನಸ್ಸು ಬುದ್ಧಿಯ ಮೂಲಕ. ಅದನ್ನು ನೆನೆಸಿಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇರಬೇಕು. ಆಗ ಅಲ್ಲಿ ಅನುಭವದ್ದು ಯಾವಾಗಲೂ ಸತ್ಯವಾಗಿ ಇರ್ತದೆ. ಆವಾಗ ಏರುಪೇರು ಆಗಲ್ಲ. ಏನು ವಿಚಾರ ಬಂತೋ ತಿಳಿದಂಗೆ ಮಾಡಿದರೆ ಏನಾಗ್ತದೆ? ಅಲ್ಲಿ ಏರುಪೇರು ಆಗ್ತವೆ. ಅವ್ಯಕ್ತ ಸೂಚನೆಗಳು: ಜ್ಞಾನ ಸ್ವರೂಪ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ
ಮತ್ತು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಇದ್ದರೂ ಯುಕ್ತಿವಲ್ಲದ ಕರ್ಮ ಮಾಡಿದರೆ ಇಂಥ ಕರ್ಮದ ಬಂಧನ ಅಜ್ಞಾನ ಕಾಲದ ಕರ್ಮ ಬಂಧನಕ್ಕಿಂತ 1000ದಷ್ಟು ಹೆಚ್ಚು. ಆದ್ದರಿಂದ ಬಂಧನಯುಕ್ತ ಆತ್ಮಕ್ಕೆ ಸ್ವತಂತ್ರತೆ ಇರುವುದಿಲ್ಲ ಮತ್ತು ಬಯಸಿದುದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯುಕ್ತಿ ಕರ್ಮಗಳ ಮೂಲಕ ಮುಕ್ತಿಯನ್ನು ಪಡೆಯಿರಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಬಾ ಏನು ಯುಕ್ತಿ ಹೇಳಾರೋ ಯುಕ್ತಿಯಿಂದ ಎಲ್ಲದು ಮಾಡಿರಿ. ನಿಮಗೆ ಮನಸ್ಸಿಗೆ ಬಂದಂತೆ ಮಾಡಿದ್ರಂದರೆ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತೀರಿ ಅಂತಾರೆ ಬಾಬಾ. ಅದಕ್ಕೆ ನೀವು ಆ ಥರ ಸಿಕ್ಕಿ ಹಾಕ್ಕೊಂಡ್ರೆ ಸ್ವತಂತ್ರತೆ ಇರೋದಿಲ್ಲ, ಬಯಸಿದ್ದನ್ನು ಪಡೆಯೋಕ್ಕಾಗಲ್ಲ. ಅದಕ್ಕೆ ಯುಕ್ತಿಯಿಂದ ಕರ್ಮನ ಮಾಡಿ ಮುಕ್ತಿ ಪಡೀರಿ ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಓಂ ಶಾಂತಿ.